ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬಂದಿರೋದು ಕನಕಪುರ ರೋಡ್ಲಿರೋ ಬಲೇರೋ ಅಂತ ಊರಲ್ಲಿ. ಅಲ್ಲಿ ಮುನೇಶ್ವರಂದು ಪೂಜೆ ಇತ್ತು, ಅದಕ್ಕೆ ಕರೆದಿದ್ರು ನನ್ನ ಫ್ರೆಂಡ್ ಅವ್ರ ಕ್ಲೈಂಟು. ಹಾಗಾಗಿ ನಾನು ನನ್ನ ಫ್ರೆಂಡ್ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಭಾಳನೇ ಚೆನ್ನಾಗಿತ್ತು ಮುನೇಶ್ವರನ ದೇವಸ್ಥಾನ. ಯಾಕಂದರೆ ತುಂಬ ದೂರ ಇದೆ, ಹೆಂಗಿರುತ್ತೋ ಏನೋ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ನಾವು ಬರೋ ಅಷ್ಟೊತ್ತಿಗೆ ಒಂದು 2 ಗಂಟೆ 2:30 ಆಗೋಗಿತ್ತು. ಸೊ ಜನ ಎಲ್ಲ ತುಂಬ ಕಮ್ಮಿ ಇದ್ರು. ಒಂಥರ ಜಾತ್ರೆ ಥರ ಎಲ್ಲರೂ ಮುನೀಶ್ವರನ ಪೂಜೆ ಮಾಡ್ತಾಯಿದ್ರು ಇವತ್ತು. ಸೊ ಇದು ದೇವಸ್ಥಾನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಅಲ್ಲ, ದೇವರು ತುಂಬ ಚೆನ್ನಾಗಿದೆ. ಸೊ ತುಂಬ ಏನು ಜನ ಇರಲಿಲ್ಲ, ಹಾಗಾಗಿ ಆರಾಮಾಗಿ ದೇವ್ರ ದರ್ಶನ ಆಯಿತು ನಮಗೆ. ಸೊ ಒಳಗಡೆ ಬಂದರೆ ದೇವ್ರಿಗೂ ಭಾಳ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಇದು ಮಲಗಿರೋ ದೇವ್ರ ಥರ, ಜಡೆ ಮುನೇಶ್ವರ ಅಂತ. ಸೊ ಇದು ಹುತ್ತ ಅಂತೆ, ಹುತ್ತ ಇದೆ ನೋಡಿ, ಎಷ್ಟು ಉದ್ದನೂ ಹುತ್ತ ಇದೆ. ಆಮೇಲೆ ಅದಕ್ಕೊಂದು ಮುಖವಾಡ ಹಾಕಿದ್ದಾರೆ. ಅದು ಹುತ್ತದ ತುದಿಯಲ್ಲಿ ಒಂದು ಲಿಂಗ ಇದೆಯಂತೆ, ಅದಕ್ಕೂ ಒಂದು ಮುಖವಾಡ ಹಾಕಿದ್ದಾರೆ. ಇಲ್ಲಿ ಈ ದೇವ್ರಿಗೆ ಮೊಸರನ್ನ ಇಡ್ತಾರೆ, ಈಶ್ವರನಿಗೆ ಲಿಂಗಕ್ಕೆ ಮೊಸರನ್ನ ಇಡ್ತಾರೆ. ಮತ್ತು ಇವರಿಬ್ಬರು ಪಕ್ಕದಲ್ಲಿರೋರಿಗೆ ಚಿಕನ್ನು ಅಥವಾ ಏನಾದರೂ ಆ ಥರ ನಾನ್ ವೆಜ್ ಐಟಮ್ನ ಇಡ್ತಾರೆ ಪೂಜೆಗೆ. ನೋಡಿ, ಈ ಥರ ಉದ್ದ ಒಂಥರ ಮನುಷ್ಯನ ಆಕೃತಿಲಿ ಇದೆಯಂತೆ ಆ ಹುತ್ತ. ತುಂಬ ಚೆನ್ನಾಗಿತ್ತು. ತುಂಬ ಭಾಳ ಚೆನ್ನಾಗಿ ಅಲಂಕಾರನೂ ಮಾಡಿದರು. ನೋಡಿ, ಎಲ್ಲ ಮುಖವಾಡ ಹಾಕಿದ್ದಾರೆ ಕೆಳಗಡೆ, ಮೇಲೆ ಲಿಂಗಕ್ಕೂ ಒಂದು ಮುಖವಾಡ ಹಾಕಿದ್ದಾರೆ. ಸೊ ಹುತ್ತದ ಮಣ್ಣು ಸಿಗಲಿಲ್ಲ, ಯಾಕಂದರೆ ಫುಲ್ ಅಲಂಕಾರ ಮಾಡಿಬಿಟ್ಟಿದ್ರು. ಹುಡುಗ ತೆಗಿಯೋಕ್ಕೆ ಟ್ರೈ ಮಾಡ್ದೆ, ಬಟ್ ಆಗಿಲ್ಲ, ಸಿಕ್ಕಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದಾಗ ತೊಗೋಬೇಕು ಹುತ್ತದ ಮಣ್ಣು. ಬಟ್ ತುಂಬ ಚೆನ್ನಾಗಿತ್ತು, ಆ ಫೀಲೇ ಚೆನ್ನಾಗಿತ್ತು, ಪಾಸಿಟಿವಿಟಿ ತುಂಬಾ ಇತ್ತು ಅಲ್ಲಿ. ಸೊ ಎಲ್ಲ ನಾವು ನಮಸ್ಕಾರ ಹಾಕ್ಕೊಂಡು, ಯಾಕಂದರೆ ಪೂಜೆ ಮಾಡಿಸ್ಲಿಲ್ಲ, ತುಂಬ ಲೇಟಾಗಿತ್ತು. ಬರೀ ನಮಸ್ಕಾರ ಹಾಕ್ಕೊಂಡು ನಾವು ಊಟ ಮಾಡಿಕೊಂಡು ಬಂದ್ವಿ. ಹುತ್ತದ ಮಣ್ಣು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಬಟ್ ಅನ್ಫಾರ್ಚುನೇಟ್ಲಿ ಸಿಗಲಿಲ್ಲ. ಅದು ತುಂಬ ಹೂವಿನ ಅಲಂಕಾರ ಎಲ್ಲ ಮಾಡಿಬಿಟ್ಟಿದ್ರು. ಖಂಡಿತವಾಗ್ಲೂ ಒಂದು ವಿಸಿಟ್ ಮಾಡೋ ಅಂಥ ಜಾಗ ಇದು. ಭಾಳನೇ ಚೆನ್ನಾಗಿತ್ತು, ಲಾಟ್ ಆಫ್ ಪಾಸಿಟಿವಿಟಿ ಇತ್ತು. ನೀವೇನಾದರೆ ಕನಕಪುರ ಹತ್ರ ಹೋದರೆ ಬಲೇರೋ ಅಂತ ಊರದು, ಅಲ್ಲಿ ಮುನೇಶ್ವರನ ದೇವಸ್ಥಾನ ಇದೆ, ಅದು ನೋಡ್ಕೊಂಡು ಬರ್ಬೋದು ಆರಾಮಾಗಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.